ಸದ್ಯ ಟಿ20 ಫಾರ್ಮೆಟ್ನಲ್ಲಿ ಅಭಿಷೇಕ್ ಶರ್ಮಾ ಪವರ್ ಹಿಟ್ಟರ್ ಬ್ಯಾಟರ್. ಅವರ ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲ್, ಸ್ಟ್ರೈಕ್ ರೇಟ್, ಕಾನ್ಫಿಡೆನ್ಸ್ ಲೆವೆಲ್, ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ನೋಡಿದಾಗಲೆಲ್ಲ ಅವರ ಗುರು ಯುವರಾಜ್ ಸಿಂಗ್ ಸದ್ದು ಮಾಡ್ತಾರೆ. ಅಭಿ ಅಂತ ಡೈನಮೆಟ್ ಬ್ಯಾಟರ್ ತಯಾರಾಗಿದ್ದೇ ಯುವಿ ಗರಡಿಯಲ್ಲಿ. ಜಗತ್ತಿನ ಶ್ರೇಷ್ಠ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿದ್ದ ಯುವಿ ಭಾರತದ ವಿಶ್ವಕಪ್ ಹೀರೋ ಕೂಡ. ಆದರೆ ಅವರ ನಿವೃತ್ತಿಯ ದಿನಗಳು ಮಾತ್ರ ಅಂದುಕೊಂಡಂತೆ ಇರಲಿಲ್ಲ ಅನ್ನೋದು ಈಗ ರಿವೀಲ್ ಆಗಿದೆ. 8 ವರ್ಷಗಳ ಬಳಿಕ ವಿದಾಯದ ಗುಟ್ಟನ್ನ ಬಿಚ್ಚಿಟ್ಟಿರುವಂತ ಯುವಿ ಅವರ ಮನಸ್ಸಲ್ಲಿ ಅದೆಷ್ಟು ನೋವಿತ್ತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಯುವರಾಜ್ ಸಿಂಗ್ ಅಂದ್ರೆ ಈಗಲೂ ಕೂಡ ಅದೆಷ್ಟೋ ಕ್ರಿಕೆಟಿಗರಿಗೆ ಸ್ಫೂರ್ತಿ. 2007ರ ಟಿ20 ವಿಶ್ವಕಪ್, 2011ರ ಏಕದಿನ ವಿಶ್ವಕಪ್ ಗೆಲುವಿನ ಹೀರೋ, ಭಾರತ 2 ವಿಶ್ವಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಲೆಜೆಂಡರಿ ಬ್ಯಾಟರ್ ಯುವಿ 2019ರ ಜೂನ್ 10ರಂದು ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅಂದಿನ ಟೈಮಲ್ಲಿ ಯುವಿ ದಿಢೀರ್ ನಿವೃತ್ತಿ ಕೋಟ್ಯಂತರ ಭಾರತೀಯರ ಹೃದಯವನ್ನ ಛಿದ್ರ ಮಾಡಿತ್ತು. ಆದರೆ ಅಂದಿನ ನಿರ್ಧಾರದ ಬಗ್ಗೆ ಯುವಿ ಈಗ ಮೌನ ಮುರಿದಿದ್ದಾರೆ. ಅಚ್ಚರಿಯ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. 8 ವರ್ಷಗಳ ಬಳಿಕ ಮಾಜಿ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಜೊತೆಗಿನ ಪಾಡ್ಕಾಸ್ಟ್ನಲ್ಲಿ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ. ಗೌರವ ಸಿಗದೇ ಇದ್ದಾಗ ಕ್ರಿಕೆಟ್ ಯಾಕೆ ಎಂದು ನಿವೃತ್ತಿ ಘೋಷಣೆ. ಕ್ರಿಕೆಟ್ನಲ್ಲಿ ಆಟಗಾರರ ಫಾರ್ಮ್ ಮತ್ತು ಫೇಲ್ಯೂರ್ ಎಷ್ಟು ಡೈವರ್ಟ್ ಮಾಡುತ್ತೆ ಅನ್ನೋದನ್ನ ಯುವಿ ಹೇಳ್ಕೊಂಡಿದ್ದಾರೆ. ಒಬ್ಬ ಕ್ರೀಡಾಪಟುವಿನ ಪರ್ಫಾರ್ಮೆನ್ಸ್ ವೀಕ್ ಆದಾಗ ಅವರ ಸುತ್ತಮುತ್ತಲಿಂದ ಇರುವವರೆಲ್ಲ ಗೌರವ ಸಿಗದೇ ಇದ್ದಾಗ ತಮ್ಮನ್ನ ಕಂಡುಕೊಳ್ಳುತ್ತಾ ಹೋಗ್ಬೇಕಾಗುತ್ತೆ. ಕ್ರಿಕೆಟ್ ಆಡುವಾಗ ನನಗೆ ಇಷ್ಟವಿಲ್ಲದೆ ಇದ್ದಾಗ ನಾನು ಯಾಕೆ ಆಡ್ತಾ ಇದ್ದೇನೆ ಎಂಬ ಭಾವನೆ ನನ್ನಲ್ಲಿತ್ತು. ನನಗೆ ಬೆಂಬಲ ಸಿಗ್ತಾ ಇರಲಿಲ್ಲ, ನನಗೆ ಗೌರವ ಸಿಗ್ತಾ ಇಲ್ಲ ಅನಿಸ್ತಾ ಇತ್ತು. ನನ್ನ ಈ ಸಂತಸ ಇಲ್ಲಿ ಇಲ್ಲದೆ ಇದ್ದಾಗ ನಾನು ಯಾಕೆ ಕ್ರಿಕೆಟನ್ನು ಆಡಬೇಕು? ನನಗೆ ಇಷ್ಟವಿಲ್ಲದೆ ಇದ್ದಾಗ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ? ಏನನ್ನ ಪ್ರೂವ್ ಮಾಡೋದಕ್ಕೆ? ನಾನು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಇದಕ್ಕಿಂತ ಹೆಚ್ಚಿನದನ್ನು ಮಾಡೋಕೆ ಸಾಧ್ಯವಿಲ್ವಾ? ಹೀಗೆಲ್ಲ ಅನಿಸ್ತಾ ಇತ್ತು. ನಾನು ಆಟ ನಿಲ್ಲಿಸಿದ ದಿನ ನಾನು ಮತ್ತೆ ನಾನೇ ಆಗಿದ್ದೆ ಎಂದಿದ್ದಾರೆ. ಈ ಮೂಲಕ ತಂಡದಲ್ಲಿ ಗೌರವ ಸಿಗದೇ ಇದ್ದಿದ್ದಕ್ಕೆ ವಿದಾಯದ ದಾರಿ ಹಿಡಿದಿದ್ದಾಗಿ ಹೇಳ್ಕೊಂಡಿದ್ದಾರೆ. ನಿವೃತ್ತಿ ದಿನಗಳು ಅಂದುಕೊಂಡಂತೆ ಇರದೇ ಇದ್ರೂ ಕೂಡ ಭಾರತಕ್ಕೆ ಯುವಿ ಬೆಲೆ ಕಟ್ಟಲಾಗದ ಆಸ್ತಿಯಾಗಿದ್ರು. ತಂಡದಲ್ಲಿ ಅವಕಾಶ ಸಿಗದೆ ನಿವೃತ್ತಿಯ ನಿರ್ಧಾರ. 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ ಗೆಲ್ಲೋಕೆ ಮುಖ್ಯ ಕಾರಣವೇ ಯುವರಾಜ್ ಸಿಂಗ್. ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ದೇಶ ಕಂಡ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗಿದ್ದ ಯುವಿ ವಿಶ್ವಕಪ್ ಅನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. 4 ಸಲ ಪಂದ್ಯಶ್ರೇಷ್ಠ ಪ್ರಶಸ್ತಿ ಜೊತೆ ಟೂರ್ನಿ ಶ್ರೇಷ್ಠ ಆಟಗಾರನಾಗಿ ಮೆರೆದಿದ್ರು. ಆ ಟೈಮಲ್ಲಿ ಯುವರಾಜನೇ ಹೀರೋ. ಆತನ ಹಿಂದೆ ಮುಂದೆಲ್ಲ ಜನ ಇರ್ತಿದ್ರು. ಆದ್ರೆ ಅದೇ ಟೈಮಲ್ಲಿ ಕ್ಯಾನ್ಸರ್ಗೆ ತುತ್ತಾಗಿದ್ದ ಯುವಿ ಅಮೆರಿಕದಲ್ಲಿ ತಿಂಗಳುಗಟ್ಟಲೆ ನರಕ ಅನುಭವಿಸಿ ಸಾವನ್ನೇ ಗೆದ್ದು ಬಂದಿದ್ರು. ಅನಂತರ ತಂಡಕ್ಕೂ ಕೂಡ ಕಮ್ಬ್ಯಾಕ್ ಮಾಡಿದ್ರು. ಇಂಗ್ಲೆಂಡ್ ವಿರುದ್ಧ ಏಕದಿನ ಪಂದ್ಯದಲ್ಲಿ ಶತಕ ಕೂಡ ಬಾರಿಸಿದ್ರು. ಆದರೆ 2017ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಳಪೆ ಪ್ರದರ್ಶನದ ಬಳಿಕ ಅವರನ್ನ ತಂಡದಿಂದಲೇ ಕೈ ಬಿಡಲಾಗಿತ್ತು. ಅನಂತರ ಅವರನ್ನ ಯಾವುದೇ ಪಂದ್ಯ ಅಥವಾ ಸರಣಿಗಳಿಗೆ ಸೆಲೆಕ್ಟ್ ಮಾಡಿರಲಿಲ್ಲ. ಅನಂತರ ಕ್ರಿಕೆಟ್ ವೃತ್ತಿ ಜೀವನದ ಕೊನೆ ದಿನಗಳಲ್ಲಿ ಅಂದುಕೊಂಡಂತೆ ಯಶಸ್ಸು ಸಿಗಲೇ ಇಲ್ಲ. ಹೀಗಾಗಿ 2019ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟಿಂದ ನಿವೃತ್ತರಾಗಿದ್ರು. 2007ರಲ್ಲಿ ಒಂದೇ ಓವರ್ನಲ್ಲಿ 6 ಸಿಕ್ಸರ್ ಬಾರಿಸಿದ್ದ ಯುವಿ. ಇನ್ನು ಯುವಿ ಅಂದ್ರೆ ಈಗಲೂ ಕೂಡ ಸಿಕ್ಸರ್ ಕಿಂಗ್ ಅಂತಾನೆ ನೆನಪಿಸಿಕೊಳ್ತಾರೆ. 2007ರಲ್ಲಿ ಸ್ಟುವರ್ಟ್ ಬ್ರಾಡ್ ಅವರ ಎಸೆತದಲ್ಲಿ ಒಂದೇ ಓವರ್ನಲ್ಲಿ 6 ಸಿಕ್ಸರ್ಗಳನ್ನ ಸಿಡಿಸುವ ಮೂಲಕ ವಿಶ್ವ ದಾಖಲೆ ಬರೆದಿದ್ರು. ಅಷ್ಟೇ ಅಲ್ಲದೆ 2011ರ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನಕ್ಕಾಗಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಸಹ ಪಡೆದಿದ್ರು. ಇನ್ನು ಯುವಿ ಕರಿಯರ್ ಬಗ್ಗೆ ನೋಡೋದಾದ್ರೆ ಭಾರತ ಪರ 40 ಟೆಸ್ಟ್ ಪಂದ್ಯಗಳನ್ನ ಆಡಿ 1900 ರನ್ಗಳನ್ನ ಕಲೆ ಹಾಕಿದ್ದಾರೆ. 3 ಶತಕ ಹಾಗೆ 11 ಅರ್ಧ ಶತಕಗಳಿವೆ. 304 ಏಕದಿನ ಪಂದ್ಯಗಳಲ್ಲಿ 8700 ರನ್ಸ್ ಬಂದಿದೆ. 14 ಶತಕ ಹಾಗೆ 52 ಅರ್ಧ ಶತಕಗಳಿವೆ. ಇನ್ನು 58 ಟಿ20ಗಳಲ್ಲಿ 1177 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಸ್ವರೂಪದಲ್ಲಿ 8 ಅರ್ಧ ಶತಕ ಬಂದಿದೆ. ಇನ್ನು IPL ಬಗ್ಗೆ ನೋಡೋದಾದ್ರೆ 132 IPL ಪಂದ್ಯಗಳಲ್ಲಿ 2750 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 13 ಅರ್ಧ ಶತಕಗಳಿವೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 11,778 ರನ್ಗಳನ್ನ ಗಳಿಸಿದ್ರೆ 148 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಒಟ್ಟಿನಲ್ಲಿ ಕ್ರಿಕೆಟ್ ಅಂತ ಬಂದಾಗ ಈಗಲೂ ಕೂಡ ಅದೆಷ್ಟೋ ಕ್ರಿಕೆಟಿಗರು ಅವಕಾಶ ವಂಚಿತರಾಗಿಯೇ ವಿದಾಯದ ಹಾದಿ ಹಿಡಿತಾ ಇದ್ದಾರೆ. ಇದಕ್ಕೆ ಯುವಿ ಕೂಡ ಹೊರತಾಗಿರ್ಲಿಲ್ಲ ಅಷ್ಟೇ. ನಮಸ್ಕಾರ.